सहनाववतु सहनौ भुनक्तु सह सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। अथ कृष्णयजुर्वेदीया श्वेताश्वतरोपनिषत् अथ प्रथमोऽध्यायः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊಟ್ಟ ಮೊದಲು ಉಪೋದ್ಘಾತದ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಉಪೋದ್ಘಾತದಲ್ಲಿ ಈ ಸದ್ಯಕ್ಕೆ ಇದನ್ನ ಭಗವಾನ್ ಶಂಕರರು ಅಂತಲೇ ಹೇಳೋಣ, ಏನು ತೊಂದರೆ ಇಲ್ಲ, ಹೇಳ್ದೇನು ತೊಂದರೆ ಇಲ್ಲ. ಇಲ್ಲಿ ಭಾಷ್ಯಕಾರರಾದ ಶಂಕರರು ಈ ಒಂದು ಗ್ರಂಥ ಯಾತಕ್ಕಾಗಿ ಹೊರಟಿದೆ, ಇದರಲ್ಲಿ ಏನಿದೆ ಅಂತ ಅನ್ನೋದನ್ನ ಬಹಳ ಬಹಳ ಸಂಕ್ಷಿಪ್ತವಾಗಿ ನಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಏನು ಅಂತಂದ್ರೆ ನೋಡಿ, ನಮ್ಮೆಲ್ಲರ ಸ್ವರೂಪಭೂತವಾದ ಆತ್ಮ ಪರಮಾತ್ಮ ಅಂತ ಏನಿದೆಯೋ ಅದು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪದ್ದು. ಇದಕ್ಕೆ ಯಾವ ಬಂಧನವಾಗಲಿ, ಬಂಧನವೇ ಇಲ್ಲ ಅಂತಂದಾಗ ಪಡೆದುಕೊಳ್ಳಬೇಕಾದ ಮೋಕ್ಷವೂ ಇಲ್ಲ. ಬಂಧನವೇ ಇಲ್ಲ ಅನ್ನೋ ಮೋಕ್ಷ ಎಲ್ಲಿ ಬಂತು? ಯಾವುದೂ ಇಲ್ಲ. ಯಾವ ಏರಿಳಿತ, ವ್ಯತ್ಯಯ ಮತ್ತೆ ಪರಿಣಾಮ ಯಾವುದೂ ಇಲ್ಲ. ಇದಕ್ಕೆ ಏಕರೂಪವಾಗಿರತಕ್ಕಂಥದ್ದು ಇದು. ಮತ್ತೆ ಈ ಒಂದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದ್ದು ಇದು. ಹಾಗಿದ್ದರೂ ಕೂಡ ಏನಾಗಿದೆ, ನಾವೆಲ್ಲರೂ ಕೂಡ ಈ ಒಂದು ಸಂಸಾರಕ್ಕೆ ಬದ್ಧರಾಗಿ, ಸಂಸಾರ ಅಂದ್ರೆ ದ್ವಂದ್ವ, ದ್ವಂದ್ವಕ್ಕೆ ಬದ್ಧರಾಗಿ ಸುಖ ದುಃಖ ಕಷ್ಟ ಸುಖ ಇವೆಲ್ಲ ಅನುಭವಿಸ್ತಾ ಇದ್ದೇವೆ. ಯಾತಕ್ಕೆ? ಅದಕ್ಕೆ ಕಾರಣ ಏನು ಅಂತಂದ್ರೆ ನಮಗೆ ನಮ್ಮ ಆತ್ಮ ಸ್ವರೂಪದ ಬಗ್ಗೆ ಸರಿಯಾದ ಅರಿವಿಲ್ಲದಿರುವುದು. ಅಷ್ಟೆ. ಸರಿಯಾದ ಅರಿವಿಲ್ಲದಿರುವುದು ಅಂತಂದ್ರೆ ಒಂದೇ, ನಾವು ಅವಿದ್ಯಾಗ್ರಸ್ತರಾಗಿದ್ದೇವೆ ಅಂತಂದ್ರು ಒಂದೇ, ಮತ್ತೆ ನಾವು ಅಜ್ಞಾನದಿಂದ ಕೂಡಿದ್ದೇವೆ ಅಂತಂದ್ರೆ ಒಂದೇ, ಎಲ್ಲ ಒಂದೇ. ಹೀಗೆ ಇರಬೇಕಾದ್ರೆ ಸರಿ, ಹಾಗಾದ್ರಿಂದ ಬಿಡುಗಡೆಯಾಗೋದು ಹೇಗೆ ಅಂತಂದ್ರೆ ಒಂದು ವಿಚಾರ, ಯಾವಾಗ ನಮ್ಮ ಸ್ವರೂಪ ನಾವು ಬದ್ಧರೇ ಅಲ್ಲವೋ ಇದರಿಂದ ಮುಕ್ತರಾಗುವುದು ಹೇಗೆ ಅಂತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಆದರೂ ಕೂಡ ನಾವು ಬದ್ಧರಾಗಿದ್ದೇವಲ್ಲ, ನಮ್ಮ ಅನುಭವದಲ್ಲಿ ಇದೆಯಲ್ಲ. ಇದಕ್ಕೇನು ಕಾರಣ ಅಂತಂದ್ರೆ ಈ ಒಂದು ಅಜ್ಞಾನ ಮತ್ತೆ ಅವಿದ್ಯ ಎಂಬತಕ್ಕಂತಹ ಒಂದು ಅಡ್ಡಗೋಡೆ ಇರುವುದರಿಂದ ನಮಗೆ ನಮ್ಮ ಸ್ವರೂಪ ಸರಿಯಾಗಿ ಕಾಣ್ತಾ ಇಲ್ಲ, ಅರ್ಥವಾಗ್ತಾ ಇಲ್ಲ. ಮಧ್ಯ ತೆರೆ ಇದೆ, ಅಡ್ಡಗೋಡೆ ಇದೆ. ಹೀಗೆ ಮಾಡಬೇಕಾದ್ದೇನು, ಅಡ್ಡಗೋಡೆ ತೆಗಿಬೇಕಷ್ಟೆ. ನಾವೇನು ಹೊಸದಾಗಿ ಮುಕ್ತರಾಗಬೇಕಾದ್ದಿಲ್ಲ. ಎಲ್ಲ ಜೀವರು ಕೂಡ ಮುಕ್ತ ಸ್ವರೂಪರೇ.
ಜೀವ ಎಂಬತಕ್ಕಂತಹ ಸ್ವತಂತ್ರವಾದ ತತ್ವವೇ ಇಲ್ಲ. ಹೀಗಿರುವಾಗ ಇದನ್ನ ಈ ಅವಿದ್ಯೆಯನ್ನು ಕಳೆದುಕೊಳ್ಳಬೇಕಾಗಿರುವುದು ಎಂಬುದು ಒಂದೇ ಉಪಾಯ. ಆ ಕೆಲಸವನ್ನ ಈ ಉಪನಿಷತ್ತು ಮಾಡ್ತಾ ಇದೆ. ಅವಿದ್ಯಾ ಎಂಬ ತಡೆಯನ್ನ, ಅಡ್ಡಗೋಡೆ ಅಂತ ತಡೆ ಅಂತ ಏನು ಹೇಳ್ತಾರೆ, ಅದನ್ನ ಇದು ತೆಗೆದುಹಾಕುವುದಕ್ಕೋಸ್ಕರ ಈ ಉಪನಿಷತ್ತು ಹೊರಟಿದೆ ಅಂತ ಹೇಳಿ ಈ ಒಂದು ಯಾತಕ್ಕೆ ಅಂತ ಕೊನೆಯಲ್ಲಿ ಹೇಳಿದ್ರು, ಅವಿದ್ಯಾ ನಿವೃತ್ತಿ ಲಕ್ಷಣಸ್ಯ ಮೋಕ್ಷಸ್ಯ ವಿದ್ಯಾಧೀನತ್ವಾತ್ ಯುಜ್ಯತೆ. ಓಹೋ, ಅಡ್ಡಗೋಡೆ ಹೊರಟೋದ್ರೆ ನಮಗೆ ಸ್ವರೂಪ ಕಾಣುತ್ತೋ? ಕಾಣಲೇಬೇಕು. ಯಾಕೆ? ಈ ಒಂದು ಅವಿದ್ಯೆ ಅಂತಕ್ಕಂಥದ್ದು ಹೋಗೋದು ಯಾವುದರಿಂದ? ಅದಕ್ಕೆ ಯಾವುದು ವಿರುದ್ಧವಾಗಿದೆಯೋ ಅದರಿಂದ ಹೋಗುತ್ತೆ. ಹೌದು ತಾನೆ? ಅದಕ್ಕೆ ವಿರುದ್ಧವಾದದ್ದು, ಅವಿದ್ಯೆಗೆ ವಿರುದ್ಧವಾದದ್ದು ಯಾವುದು? ವಿದ್ಯೆ. ವಿದ್ಯೆಯಿಂದ ಹೋಗುತ್ತೆ. ಅದಾದ್ದರಿಂದ ಆ ಒಂದು ವಿದ್ಯೋಪದೇಶಕ್ಕಾಗಿಯೇ ಈ ಒಂದು ಉಪನಿಷತ್ತು ಹೊರಟಿದೆ. ಇದು ಇದರ ಒಂದು ಧ್ಯೇಯ ಅಂತಕ್ಕಂಥದ್ದನ್ನು ಹೇಳಿದ್ರು. ಈಗ ಇಷ್ಟು ಸಂಕ್ಷೇಪವಾಗಿ ಹೇಳಿದ್ರು. ಈಗ ಮುಂದುವರಿದು ನಾವೇ ನೋಡೋಣ. ಏನು? ಅಲ್ಲ ಸ್ವಾಮಿ, ನೀವು ಈ ಥರ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ಏನಾದರೂ ಕೂಡ ಪ್ರಮಾಣ ಇದೆಯೇ? ಹೇಗೆ ಹೇಳ್ತಾ ಇದ್ದೀರಿ? ನೀವೇ ಸ್ವತಂತ್ರವಾಗಿ ಏನೋ ಒಂದು ಹೇಳಿಕೆ ಅಂತ ಹೇಳ್ತಾ ಇದ್ದೀರೋ, ಅಥವಾ ಇದಕ್ಕೆ ಏನಾದರೂ ಆಧಾರ, ಮೂಲಭೂತವಾದ ಪ್ರಮಾಣ ಅಂತಕ್ಕಂಥದ್ದು ಏನಾದರೂ ಇದೆಯೋ? ಯಾತಕ್ಕೆ ಇದನ್ನು ಕೇಳ್ತಾ ಇದ್ದಾರೆ ಅಂದ್ರೆ, ಒಂದು ಪಕ್ಷ ಇದು ಯಾರೋ ಒಬ್ಬನ ಸ್ವತಂತ್ರವಾದ ಅಭಿಪ್ರಾಯ ಅಂತ ಆಗಿಬಿಟ್ರೆ ಇದಕ್ಕೆ ಬೆಲೆಯೇ ಇಲ್ಲ. ಯಾತಕ್ಕೆ? ಇನ್ನೊಂದು ಸ್ವಲ್ಪ ದಿವಸ ಆಗುತ್ತೆ, ಇವರಿಗಿಂತ ಹೆಚ್ಚು ಬುದ್ಧಿವಂತ ಬರ್ತಾನೆ, ಅವನ ಅಭಿಪ್ರಾಯ ತಿಳಿಸ್ತಾನೆ, ಅದು ಇದಕ್ಕಿಂತ ಹೆಚ್ಚು ಸಂಗತವಾಗಿರುತ್ತೆ. ಇನ್ನೊಬ್ಬ ಬರ್ತಾನೆ, ಅವನಿಗೆ ಹೀಗೆ. ಇದಕ್ಕೆ ಬಿಡುಗಡೆ ಅಂತಕ್ಕಂಥದ್ದೇ ಇಲ್ಲ. ಹೌದು ತಾನೆ? ಇವತ್ತು ವಿಜ್ಞಾನಕ್ಕೂ ಅದೇ ಥರ ಆಗಿರ್ತಕ್ಕಂಥದ್ದು. ಸೈನ್ಸ್ ಅಂತ ಏನಿದೆ ಅದು ಏನಾಗಿದೆ? ಅದು ಡೆವಲಪ್ಮೆಂಟ್ ಆಗ್ತಾನೇ ಇದೆ. ಇವತ್ತೇನೋ ಒಂದು ಕಂಡು ಹಿಡ್ದ, ಇನ್ನು ಸ್ವಲ್ಪ ದಿವಸಕ್ಕೆ ಅದು ಹಳೆಯದಾಯಿತು, ಇನ್ನೊಂದು ಬಂತು. ಹೀಗೆ ಏನು? ಇವೆಲ್ಲ ಕೂಡ ಈ ಅಭಿಪ್ರಾಯ, ಸ್ವತಂತ್ರವಾದ ಅಭಿಪ್ರಾಯ ಅಂತ ಆದರೆ, ಆದ್ದರಿಂದ ಸ್ವತಂತ್ರವಾದ ಅಭಿಪ್ರಾಯ ಆಗುವುದಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೇನು? ಇದು ಮಿಕ್ಕಿದ್ದು ಇನ್ಯಾವುದಿದೆ ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣವಂತೂ ಸಾಧ್ಯವೇ ಇಲ್ಲ. ಹೌದು ತಾನೆ? ಈಗ ಯಾವುದಾದ್ರೂ ಕೂಡ ಪ್ರತ್ಯಕ್ಷ ಪ್ರಮಾಣದಿಂದ ಇಂಥವನು ಮುಕ್ತ ಅಂತ ಕಂಡುಹಿಡಿಯೋಕೆ ಸಾಧ್ಯನಾ? ಯಾಕೆ? ಅವನ ನಡತೆ ಹೇಗೋ ಇರುತ್ತೆ, ಏನೋ ಇರುತ್ತೆ, ಅದರಿಂದ ಕಂಡು ಸಾಧ್ಯವೇ ಇಲ್ಲ. ಅನುಮಾನದಿಂದಲೂ ಸಾಧ್ಯವಿಲ್ಲ. ಮತ್ತೆ ಇರತಕ್ಕಂಥದ್ದು ಒಂದೇ ಮಾರ್ಗ, ಶಾಸ್ತ್ರ ಪ್ರಾಮಾಣ್ಯ. ಶಾಸ್ತ್ರ ಪ್ರಮಾಣದಿಂದ ಮಾತ್ರ ಇದು ನಮಗೆ ತಿಳಿದು ಬರ್ತೇನು? ವಿದ್ಯೆಯಿಂದ ಈ ಅವಿದ್ಯೆಯು ಹೋಗುತ್ತೆ. ಅವಿದ್ಯೆಯು ಹೋಗುತ್ತೆ ಅಂತಂದ್ರೆ ಒಂದೇ, ಮೋಕ್ಷವಾಯಿತು, ಅವನು ಮುಕ್ತನಾದ ಅನ್ನೋದು ಒಂದೇ ಅಂತಕ್ಕಂಥದ್ದು ನಮಗೆ ಈ ಉಪನಿಷತ್ತುಗಳಿಂದ, ಅಂದರೆ ಶಾಸ್ತ್ರಗಳಿಂದ ತಿಳಿದು ಬರುತ್ತದೆ ಅಂತ ಹೇಳಿದ್ರು. ಹೌದಾ ಸ್ವಾಮಿ? ಎಲ್ಲಿ? ಯಾವ ಶಾಸ್ತ್ರ? ಹೇಗೆ ತಿಳಿದು ಬರುತ್ತೆ ಅಂತಕ್ಕಂಥ, ಆಯ್ತಪ್ಪ ಹೇಳ್ತೇವೆ ಈಗ ಅಂಥೇಳಿ ಈ ಭಾಗದಲ್ಲಿ ಉದ್ದಕ್ಕೂ ಕೂಡ ಪ್ರಮಾಣ ವಾಕ್ಯಗಳ ಸುರಿಮಳೆ ಅಷ್ಟೇ, ಇನ್ನೇನಿಲ್ಲ. ಈ ಒಂದು ಮುಂದಿನ ಭಾಗದಲ್ಲಿ ಸುಮಾರು ಒಂದು 2 ಪೇಜ್ ಇದೆ ಅಂತ ಕಾಣುತ್ತೆ. ಕೇವಲ ಪ್ರಮಾಣ ವಾಕ್ಯಗಳ ಸುರಿಮಳೆ. ನೋಡಿ, ಇಂಥ ಕಡೆ ಹೀಗೆ ಹೇಳಿದೆ ಅಂತ ನೋಡೋಣ ಏನು ಇವತ್ತಿನ ಭಾಗ ಇದು. ತಥಾ ತದ್ವಿಜ್ಞಾನಾತ್ ಅಮೃತತ್ವಂ. ತದ್ವಿಜ್ಞಾನಾತ್ ಅಂತ ಏನು? ಆ ಒಂದು ಬ್ರಹ್ಮ ಸ್ವರೂಪದ ವಿಜ್ಞಾನ, ಅಂದರೆ ಯಥಾರ್ಥವಾದ ಒಂದು ಜ್ಞಾನದಿಂದ, ವಿಜ್ಞಾನ ವಿಶೇಷವಾದ ಒಂದು ಜ್ಞಾನ. ವಿಶೇಷ ಅಂತ ಏನು? ಯಥಾರ್ಥವಾಗಿ ತಿಳಿದ ಅಷ್ಟೆ. ಇನ್ನೊಂದರ್ಥ ವಿ ಅಂತನ್ಬೇಕಾದ್ರೆ ಮಾಡೋದು, ಯಾವ ಒಂದು ಈ ಉಪಾಧಿ, ಯಾವ ವಿಧವಾದಂಥ ಉಪಾಧಿ ಎಲ್ಲವನ್ನು ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು?
ಅದರ ಸ್ವರೂಪ, ಮೂಲ ಸ್ವರೂಪ, ಪರಮಾರ್ಥ ಸ್ವರೂಪ ಅಂತ ಹೇಳಿ ಅದು ಅದನ್ನು ತಿಳ್ಕೊಂಡ್ರೆ ಅಮೃತತ್ವ ಅಂತ ಕಾಣುತ್ತೆ. ಯಾಕೆ ಅದು ಅಡ್ಡಿ ಆಗಿದೆ ನಮಗೆ ಅಮೃತತ್ವ ಕಾಣುತ್ತೆ. ಸರಿ, ಎಲ್ಲಿ ಇದಕ್ಕೆ ಪ್ರಮಾಣವಾಗಿ ಹೇಳಿ ಸ್ವಾಮಿ ಅಂತ ಉದ್ದಕ್ಕೂ ಹೇಳ್ತಾರೆ. ಇವಾಗ ಇದನ್ನ ಒಂದೊಂದು ವಾಕ್ಯವನ್ನ ನಾವು ಅದನ್ನು ಪೂರ್ಣವಾಗಿ ನೋಡಿಕೊಂಡು ಪಾಠ ಪೂರ್ಣ ಮಂತ್ರ ಎಲ್ಲ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಈ ಒಂದು ಪ್ರಮಾಣ ವಾಕ್ಯಕ್ಕೇನೆ ಒಂದು 3 ತಿಂಗಳಾಗ್ಬಿಡುತ್ತೆ. ಅಷ್ಟೊಂದು ಪ್ರಮಾಣ ವಾಕ್ಯ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಇಷ್ಟೊಂದು ಪ್ರಮಾಣವನ್ನ ಉದಾಹರಿಸಿರ್ತಕ್ಕಂಥದ್ದು ಒಂದು ಎಲ್ಲೂ ಕಂಡು ಬಂದಿಲ್ಲ. ನಮಗೆ ಆಚಾರ್ಯರು ಕಂಡು ಬಂದಿಲ್ಲ. ಉದಾಹರಿಸಿದ್ದಾರೆ ಜ್ಞಾನ ಭಾಗದಲ್ಲಿ ಕೆಲ ಬೇಕಾದಷ್ಟು ಪ್ರಮಾಣವಾಕ್ಯ ಸುರಿಮಳೆ ವಿಧಿಸಿದ್ದಾರೆ. ಅದು ಇಷ್ಟಿಲ್ಲ ನೋಡ್ರಿ. ಆಮೇಲೆ ಇಷ್ಟಿಲ್ಲ ಒಂದೇ ಅಲ್ಲ, ಇಲ್ಲಿ ಪ್ರಮಾಣ ವಾಕ್ಯಕ್ಕೆ ಯಾವ ಯಾವ ಒಂದು ಉಪನಿಷತ್ತುಗಳನ್ನು ಅಥವಾ ಈ ಗ್ರಂಥಗಳನ್ನು ತೆಗೆದುಕೊಂಡಿದ್ದಾರೋ ಅವುಗಳನ್ನ ಸೂತ್ರ ಭಾಷೆಗಳಲ್ಲಿ ತೆಗೆದುಕೊಂಡಿಲ್ಲ ಶಂಕರ ಭಗವತ್ಪಾದರು. ಸುಮ್ಮನೆ ಸ್ಥೂಲವಾಗಿ ನೋಡ್ಕೊಂಡು ನೋಡೋಣ ಯಾವ್ದು ತಗೊಂಡಿದ್ದಾರೆ ಯಾವ್ದು ತಗೊಂಡಿಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಯಾವುದು ತಗೊಂಡಿಲ್ಲ ಅಂತ ಇಲ್ಲಿ ಯಾವುದೋ ಒಂದು ಹೆಸರು ಹೇಳಿದ್ದಾರೆ. ಆ ಒಂದು ವಾಕ್ಯ ಆ ಉಪನಿಷತ್ತಿನಲ್ಲಿ ಒಂದೇ ಅಲ್ಲ, ಬೇರೆ ಕಡೆನೂ ಕೂಡ ಬಂದಿರುತ್ತೆ. ಅದು ಒಂದೇ ವಾಕ್ಯ 2-3 ಉಪನಿಷತ್ತುಗಳಲ್ಲಿ ಬಂದಿರೋದಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ಈ ಭಾಗದಲ್ಲಿ ಒಂದು ಸ್ಥೂಲವಾಗಿ, ಬಹಳ ಸೂಕ್ಷ್ಮವಾಗೋದಿಲ್ಲ, ಸ್ಥೂಲವಾಗಿ ನೋಡಿಕೊಂಡು ಹೊರಟೋಗೋಣ. ಪ್ರಮಾಣ ವಾಕ್ಯ ಹೇಳ್ತಾ ಇದ್ದೆ ನೋಡಿ. ಮೊಟ್ಟ ಮೊದಲಿಗೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಪ್ರಸಿದ್ಧವಾದ ವಾಕ್ಯ. ಈ ಒಂದು ಯಜುರ್ವೇದದಲ್ಲಿ ಮತ್ತೆ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂಥ ಮಂತ್ರ ಇದು. ತಮೇವಂ ವಿದ್ವಾನ್, ತಮ್ ಅಂದ್ರೇನು? ಆ ಒಂದು ಪರಮಾತ್ಮನಂ, ಆ ಒಂದು ಪರಮಾತ್ಮನನ್ನು ಏವಂ ವಿದ್ವಾನ್, ಈ ರೀತಿಯಾಗಿ ತಿಳಿದವನು. ಏವಂ ಅಂದ್ರೆ ಈ ರೀತಿಯಾಗಿ ತಿಳಿದವನು ಏನಾಗ್ತಾನೆ? ಅಮೃತ ಇಹ ಭವತಿ. ಅವನು ಇಹ ಅಂದ್ರೇನು? ಇಲ್ಲಿಯೇ. ಇದು ಬಹಳ ಮುಖ್ಯವಾದ ಒಂದು ಪದ ಇದು. ಇಹ ಇಲ್ಲಿಯೇ. ಇಲ್ಲಿಯೇ ಅಂತಂದ್ರೆ ಎಲ್ಲಲ್ಲ, ಅಂದ್ರೆ ಯಾವ ಲೋಕಾಂತರದಲ್ಲಿಯೂ ಅಲ್ಲ. ಲೋಕಾಂತರದಲ್ಲಿ ಅಂದ್ರೆ ಅದು ನಾವು ಈ ಒಂದು ಜನ್ಮದಲ್ಲಿ ಈ ಶರೀರದಲ್ಲಿ ನಾವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೌದಾನೆ? ಲೋಕಾಂತರ ಅಂದ ತಕ್ಷಣ ಅದು ಶರೀರ ಹೋಗ್ಬೇಕಷ್ಟೆ. ಹೋದ್ಮೇಲೆ ಇನ್ನೊಂದು ಶರೀರ ಬಂದು ಅವನು ಸಾಯಬೇಕು. ಆಮೇಲಿಂದ ಅವನಿಗೆ ಯಾವುದೋ ಲೋಕ ಗೊತ್ತಾಗುತ್ತೋ ಬಿಡುತ್ತೋ ಯಾರಿಗೆ ಗೊತ್ತು. ಅದಕ್ಕೆ ಅದನ್ನು ಬಿಟ್ಟು ಇಲ್ಲ, ಇಲ್ಲಿ ಇಹ ಭವತಿ. ಈ ರೀತಿಯಾಗಿ ಪರಮಾತ್ಮನನ್ನ ತಿಳಿದವನು ಅವನು ಇಲ್ಲಿಯೇ ಇಹ ಅಮೃತನಾಗುತ್ತಾನೆ. ಅಂದರೆ ಮರಣ ಸ್ವಭಾವದಿಂದ ಮುಕ್ತನಾಗುತ್ತಾನೆ ಅಂತ ಹೇಳಿ. ಇದು ಎಲ್ಲಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದಿದೆ. ನೃಸಿಂಹ ಪೂರ್ವತಾಪನೀಯ ಅಂತ ಒಂದು ಉಪನಿಷತ್ತಿದೆ. ಈ ನೃಸಿಂಹ ಉಪನಿಷತ್ ಅಂತಿದೆಯಲ್ಲ, ಅದರಲ್ಲಿ ನೃಸಿಂಹ ತಾಪನೀಯ ಉಪನಿಷತ್ತು ಅಂತ ಇದೆ. ಅದರಲ್ಲಿ ಪೂರ್ವ ತಾಪನೀಯ, ಉತ್ತರ ತಾಪನೀಯ ಅಂತ 2 ಭಾಗವನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ನೃಸಿಂಹ ಪೂರ್ವೋತ್ತರ ತಾಪನೀಯ 2 ಉಪನಿಷತ್ತುಗಳಲ್ಲಿ ಕೆಲವು ಮಂತ್ರ ಬರುತ್ತೆ. ಆದರೆ ಇದನ್ನ ಇಲ್ಲಿ ಈ ನೃಸಿಂಹ ಪೂರ್ವ ತಾಪನೀಯ ಅಂತ ಅದರಲ್ಲಿ ಬಂದಿದೆ ಅಂತ ಹಾಕಿದ್ದಾರೆ. ಇಲ್ಲಿ ಯಜುರ್ವೇದಲ್ಲೂ ಬರ್ತಕ್ಕಂಥದ್ದು, ಪುರುಷತ್ತು ಬರ್ತಕ್ಕಂಥ ಇರಲಿ. ಮತ್ತೆ ಇನ್ನೊಂದು ನಾಣ್ಯ ಪಂಥ ಅಯನ ವಿದ್ಯತೆ ಇದು ಅಷ್ಟೇ. ಇದಲ್ಲ, ಅದರ ಮೊದಲ ಭಾಗವೇ ಅಷ್ಟೇ, ಇನ್ನೇನಿಲ್ಲ. ನಾಣ್ಯ ಪಂಥ ಅಂದ್ರೆ ಈ ರೀತಿಯಾಗಿ ತಿಳಿದವನು ಅಂತ ಮೇಲೆ ಹೇಳಿದ್ರಲ್ಲ, ಈ ರೀತಿಯಾಗಿ ತಿಳಿಯುವುದನ್ನ ಬಿಟ್ಟು, ಈ ರೀತಿಯಾಗಿ ಅಂತಂದ್ರೇನು? ಅಶಬ್ದಮ ಸ್ಪರ್ಶಮ ರೂಪಮ ಅವ್ಯಯಂ ನ ಅಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ ನ ಪ್ರಜ್ಞಾನ ಘನಂ. ಬೇಕಾದಷ್ಟು ಹೇಳಿದ ನಾ ಅಂತ. ಈ ರೀತಿಯಾಗಿ ಇದ್ರೆ ನೇತಿ ರೂಪದಿಂದ ಅಂತ ಅರ್ಥ. ಯಾವುದನ್ನು ಇದು ಅಂತ ಹೇಳೋದಕ್ಕಾಗೋದೇ ಇಲ್ಲ. ಇದಲ್ಲ ಅಂತ ಹೇಳ್ಬೇಕಷ್ಟೆ. ಪರಮಾತ್ಮನ ಸ್ವರೂಪ ಯಾವುದಪ್ಪ? ಇದಲ್ಲ. ಅದೇನ್ರಿ? ಅದಲ್ಲ. ಇದು ಅಲ್ಲ. ಅಯ್ಯೋ, ಹೀಗೆ ಅಲ್ಲ ಅಂತಕ್ಕಂಥದ್ದನ್ನೇ ತಿಳಿಬೇಕು. ನೇತಿ ಗಮ್ಯ ಇವನು ಪರಮಾತ್ಮ. ಇಂಥ ಒಂದು ಇತಿ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ.
ಹೀಗೆ ಏನಂತ ಹೀಗೆ ತಿಳಿಯದೆ ಇದೊಂದು ದಾರಿ, ಇದು ಒಂದು ಸರಿಯಾದ ದಾರಿ. ಇದನ್ನ ಬಿಟ್ಟು ಅನ್ಯ ಪಂಥ ನ ವಿದ್ಯತೆ ಅಯನಾಯ. ಅನ್ಯ ಪಂಥ, ಈ ಒಂದು ದಾರಿ ಬೇರೆ ಒಂದು ಪಥ ಇದೆ, ಇದಕ್ಕೂ ಈ ಪ್ರಯೋಜನಕ್ಕಾಗಿ ಅಂತಕ್ಕಂಥದ್ದು ಬೇರೆ ಯಾವ ಪ್ರಯೋಜನ, ಒಂದೇ ದಾರಿ. ಏವಂ ವಿದ್ವ, ಈ ರೀತಿಯಾಗಿ ತಿಳಿಯುವುದೊಂದೇ ದಾರಿ. ಅದೇನು, ನೇತಿ ಪೂರ್ವಕವಾಗಿ ತಿಳಿಯುವುದು ಒಂದನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಎಷ್ಟಾರ ನೀವು ಅವನಿಗೆ ಲಕ್ಷಣ ಹಾಕಿ ಉಪಮಾನಗಳನ್ನು ಹಾಕಿ ಯಾವುದೂ ಸರಿ ಹೋಗೋದಿಲ್ಲ, ಯಾವುದೂ ಪರಮಾತ್ಮನಾಗೋದು ಇಲ್ಲ. ಸರ್ವಜ್ಞ ಪರಮಾತ್ಮನೇ ಅದು ತಪ್ಪು, ಸರ್ವಶಕ್ತ ಪರಮಾತ್ಮನೇ ಅದು ತಪ್ಪು. ಏನು, ಒಂದೇ ಒಂದು ಮಾರ್ಗ, ನೇತಿ, ಅದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅಂತ ಅರ್ಥ. ಆಮೇಲೆ ಇನ್ನೊಂದು ಕೇನೋಪನಿಷತ್ತು, ನಚೇದಿಹ ವೇದೀನ್ ಮಹತಿ ವಿನಷ್ಟಿ. ಕೇನೋಪನಿಷತ್ತು, ಇಹ ಚೇದ ವೇದಿ ದಥ ಸತ್ಯಮಸ್ತಿ ನಚೇದಿಹ ವೇದೀನ್ ಮಹತಿ ವಿನಷ್ಟಿ. ನೋಡಪ್ಪ, ಇಹ ಚೇದ ಅವೇದಿ, ಇಹ ಅವೇದಿ ಚೇತ್. ಇಹ ಇಲ್ಲಿ, ಈಗ ನೀನು ಬದುಕಿರುವಾಗ, ಈ ಶರೀರ ಇರುವಾಗ ಈಗ ತಿಳಿದರೆ ತಿಳಿದ ಹಾಗೆ, ಈಗ ತಿಳಿದಿಲ್ಲ ಅಂತಂದ್ರೆ ಮಹತಿ ವಿನಷ್ಟಿ, ದೊಡ್ಡ ನಷ್ಟ ಆಗ್ಬಿಡುತ್ತೆ. ಆಮೇಲಿಂದ ಮುಂದಿನ ಜನ್ಮ ಇದೆಯೋ ಇಲ್ವೋ, ಅವ ಮನುಷ್ಯನಾಗಿ ಹುಟ್ಟುತ್ತೀಯೋ ಅಥವಾ ಈ ಸಂಸ್ಕಾರ ಇರುತ್ತೋ ಇನ್ನೇನು ಯಾರಿಗೆ ಗೊತ್ತು. ಈಗ ನಚೇದಿ ಹಾವೇದಿ ಮಹತಿ ವಿನಷ್ಟಿ. ಮತ್ತು ಯೇತದ್ ವಿದುರಮೃತಾಸ್ತೆ ಭವಂತಿ ಅಂತಕ್ಕಂಥ ಯದಿದಂ, ಇದರ ಕಠೋಪನಿಷತ್ತು ಬರ್ತಕ್ಕಂಥದ್ದು ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಬರುತ್ತೆ. ಕೆಲವು ವಾಕ್ಯ ಎರಡೆರಡು ಉಪನಿಷತ್ತುಗಳು ಬರುತ್ತೆ. ನತತ್ರ ಸೂರ್ಯೋ ಭಾತಿನ ಚಂದ್ರ ತಾರಕಂ, ಅವೆಲ್ಲ ಏನು ಕಠೋಪನಿಷತ್ತಿನಲ್ಲೂ ಇದೆ, ಮುಂಡಕೋಪನಿಷತ್ತಿನಲ್ಲೂ ಇದೆ. ಇದು ಕೂಡ ಯಾವುದದು, ಯೇತದ್ ವಿದುರಮೃತಾಸ್ತೆ ಭವಂತಿ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸ್ತೃತಂ ಮಹದ್ಭಯಂ ವಜ್ರಮುದ್ಯತಂ ಯೇತದ್ ವಿದುರಮೃತಾಸ್ತೆ ಭವಂತಿ. ಯಾರು ಇವನನ್ನ ತಿಳಿಯುತ್ತಾರೋ ಅವರು ಅಮೃತರಾಗುತ್ತಾರೆ ಅಂತ. ಇವೆಲ್ಲ ಏನು, ಜ್ಞಾನದಿಂದ ಮಾತ್ರ. ಅವಿದ್ಯೆಯನ್ನು ಹೋಗಲಾಡಿಸಿಕೊಳ್ಳೋದು ಒಂದೇ ಮಾರ್ಗ, ಯಾವುದರಿಂದ? ವಿದ್ಯೆಯಿಂದ. ಆ ಒಂದು ಜ್ಞಾನ ಇದೆ ಅಂತ, ಅದರಿಂದ ಮಾತ್ರ ಸಾಧ್ಯ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಇದಕ್ಕೆ ಇಷ್ಟೊಂದು ಪ್ರಮಾಣ, ಇನ್ನು ಬೇಕಾದಷ್ಟಿದೆ. ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನು ಸಂಜ್ವರೇತ್. ಇದೊಂದನ್ನು ಬಿಟ್ಟು ಇನ್ನೇನಿಲ್ಲ. ಒಂದು ಈ ವಿಧವಾಗಿ ಅವನನ್ನು ಪಡೆದರೆ ಆಮೇಲಿಂದ ಇನ್ನೇನು ಮಾಡೋದಿದೆ? ಏನು ಮಾಡೋದಿಲ್ಲ. ಆತ್ಮಾನಂಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪೌರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನು ಸಂಜ್ವರೇತ್. ಇದಾದರೆ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನು ಸಂಜ್ವರೇತ್ ತಂ ವಿದಿತ್ವಾ ನ ಲಿಪ್ಯತೆ ಕರ್ಮಣ ಪಾಪಕೇನ. ಇದು ಬೃಹದಾರಣ್ಯಕ. ತಂ ವಿದಿತ್ವಾ, ಅವನನ್ನ ತಿಳಿದು, ಅವನೊಬ್ಬನ ತಿಳಿದ್ರೆ ಮಾತ್ರ ಏನಾಗುತ್ತೆ? ಪಾಪಕೇನ ಕರ್ಮಣ ನ ಲಿಪ್ಯತೆ. ಇಲ್ಲಿ ಪಾಪಕೇನ ಕರ್ಮಣ ಅಂತ ಹಾಕಿದ್ದಾರೆ. ಪಾಪಕೇನ ಕರ್ಮಣ ಅಂತಕ್ಕಂಥದ್ದು ಉಪಲಕ್ಷಣ ಮಾತ್ರ, ಬರೀ ಪಾಪ ಕರ್ಮಗಳಿಂದ ಅಲ್ಲ. ಮತ್ತೇನು, ಪುಣ್ಯ ಕರ್ಮಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. ಇವನಿಗೆ ಪಾಪ ಪುಣ್ಯ ಯಾವುದೂ ಇಲ್ಲ. ಯಾಕೆ? ದ್ವಂದ್ವದಿಂದಲೇ ಮುಕ್ತನಾಗಿದ್ದಾನೆ ಇವನು. ದ್ವಂದ್ವ ಅಂದ್ರೆ ಪಾಪ ಪುಣ್ಯ ಎಲ್ಲೂ ಸೇರ್ಕೊಳ್ಳುತ್ತೆ. ಹೌದು ತಾನೆ? ಹೀಗೆ ತರತಿ ಶೋಕಮಾತ್ಮವಿತ್. ಛಾಂದೋಗ್ಯ ಉಪನಿಷತ್ತಲ್ಲಿ ನೋಡಿ, ನಾರದ ಮಹರ್ಷಿ ಎಂಥ ವಿದ್ವಾಂಸ, ಎಂಥ ಪಂಡಿತ, 64 ವಿದ್ಯೆಗಳಲ್ಲಿ ಪಾರಂಗತ, ಮತ್ತೆ ತ್ರಿಲೋಕ ಸಂಚಾರಿ, ಕಾಮರೂಪಿ, ಹೇಗೆ ಬೇಕಾ ರೂಪ ಧರಿಸ್ತಾನೆ, ಎಲ್ಲಿಗೆ ಅದರಲ್ಲಿ ಹೊರಟೋಗ್ತಾನೆ ಒಂದು ಕ್ಷಣ ಮಾತ್ರದಲ್ಲಿ. ಇಂತಹವನು ಹೇಳ್ತಾನೆ ಏನಂತ? ತರತಿ ಶೋಕವಾತ್ಮ ವಿದಿತಿ ಅಂತ ಹೇಳ್ತಾನೆ. ಏನು? ಶ್ರುತಂ ಹೇವ ಮೇ ಭಗವದೃಷೇಭ್ಯ ತರತಿ ಶೋಕಮಾತ್ಮವಿತ್ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು. ನಾರದ ಮಹರ್ಷಿ ಸನತ್ ಕುಮಾರರ ಬಳಿಗೆ ಬಂದು ಹೇಳಿದ ಮಾತು, ಸ್ವಾಮಿ, ತರತಿ ಶೋಕ ಆತ್ಮವಿತ್, ಈ ಆತ್ಮನನ್ನ ಯಥಾವತ್ತಾಗಿ ತಿಳಿದವನು
ಶೋಕವನ್ನು ದಾಟುತ್ತಾನೆ ಎಂಬುದಾಗಿ ಭಗವದೃಷೇಭ್ಯ ನಿಮ್ಮಂತಹ ಭಗವತ್ ಸ್ವರೂಪಿಗಳಿಂದ ನಾನು ಕೇಳಿದ್ದೇನೆ. ನಾನೂ ಕೂಡ ಅವ್ರು ಹೇಳೋ ಮಾತು ನಾರದ, ನಾನೂ ಕೂಡ ಶೋಕಗ್ರಸ್ತನಾಗಿ ಬಿಟ್ಟಿದ್ದೇನೆ. ನನಗೂ ಶೋಕ ಬಿಟ್ಟಿಲ್ಲ, ಶೋಕ ಮೋಹ ಬಿಟ್ಟಿಲ್ಲ ನನಗೂ ಕೂಡ. ನಾನು ದ್ವಂದ್ವದಲ್ಲಿ ಸಿಲುಕಿಕೊಂಡಿದ್ದೇನೆ, ದ್ವಂದ್ವದಲ್ಲಿ. ಆದ್ದರಿಂದ ತರತಿ ಶೋಕ ಈ ಆತ್ಮವಿತ್ತು ಶೋಕವನ್ನು ದಾಟುತ್ತಾನೆ ಅಂತ ಕೇಳಿದ್ದೇನೆ. ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು, ತಾವು ನನ್ನನ್ನ ಈ ಶೋಕ ಸಾಗರದಿಂದ ಆಚೆಗೆ ದಾಟಿಸಿಬಿಡಿ ಅಂತ ಕೇಳ್ತಾನೆ. ಅದು ತರತಿ ಶೋಕಂ ಆತ್ಮ, ಇದು ಮುಖ್ಯ. ಆತ್ಮವಿತ್ ಅಂದ್ರೆ ಆತ್ಮಜ್ಞಾನವನ್ನು ಮಾಡಿಕೊಂಡವನು ಈ ಶೋಕವನ್ನು ದಾಟುತ್ತಾನೆ. ಅದೇನು ಆತ್ಮಜ್ಞಾನ ಮಾಡ್ಕೋಬೇಕು ಅಂತ. ಇದನ್ನ ಇಲ್ಲಿ ಹೇಳಿದ ಚಾಂದೋಗ್ಯದಲ್ಲಿ. ಆಮೇಲೆ ನಿಚಾಯತನ್ ಮೃತ್ಯು ಮುಖಾತ್ರ ಮುಚ್ಯತೆ, ಪ್ರಸಿದ್ಧವಾದ ವಾಕ್ಯ. ಅಶಬ್ದಮಸ್ಪರ್ಶಮ ರೂಪಂ ಅವ್ಯಯಂ ತಥಾರಸಂ ನಿತ್ಯಮಗಂಧ ಭಕ್ಷಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ ಮೃತ್ಯು ಮುಖಾತ್ರ ಮುಚ್ಯತೆ. ನಿಚಾಯ, ಅವನು ತಿಳಿದು. ಎಂಥ ಪರಮಾತ್ಮವನು? ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ. ಅಂದ್ರೇನು? ನ ಅಂತರ್ಥ. ಅಶಬ್ದಂ ನ ಶಬ್ದಂ ಅಶಬ್ದಂ, ಅಸ್ಪರ್ಶಂ ನ ಸ್ಪರ್ಶಂ ಅಸ್ಪರ್ಶಂ, ಎಲ್ಲ ನಾ ಅಂತ ಹೀಗೆ ನೇತಿಯಾಗಿ ತಿಳಿದವನು ಅಂತ ಹೇಳಿ ನಿಚಾಯತನ್, ಅವನು ತಿಳಿದವನು ಮೃತ್ಯುಮುಖಾತ್ ಪ್ರಮುಚ್ಯತೆ, ಅವನು ಮೃತ್ಯುಮುಖವನ್ನು ದಾಟುತ್ತಾನೆ ಅಂತ ಹೇಳಿ ಉದಾಹರಣೆ. ಮತ್ತೆ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ವಿದ್ಯಾ ಗ್ರಂಥಿಂ ವಿಕಿರತೀಹ ಸೌಮ್ಯ. ಇಲ್ಲೂ ಅಷ್ಟೇ ಮುಂಡಕೋಪನಿಷತ್ತಲ್ಲಿ ಅದೇ ಅರ್ಥ ಬರತಕ್ಕಂಥದ್ದು. ಏತತ್ ಯಹ ವೇದ, ಇದನ್ನ ಯಾವನು ತಿಳಿಯುತ್ತಾನೆಯೋ, ಯಾವುದನ್ನ, ಈ ಪರಮಾತ್ಮ ತತ್ವನ ಹೇಗಿದೆ ಅದು? ಗುಹಾಯಾಂ ನಿಹಿತಂ, ಗುಹಾಯಾಮ್ ನಿಮ್ಮ ಹೃದಯ ಗುಹೆಯಲ್ಲಿ, ದಹರಾಕಾಶದಲ್ಲಿ ಇದು ಅಡಕವಾಗಿ ಬಿಟ್ಟಿದೆ. ಅದ್ಯಾವ್ದು? ಸಹ ಅವಿದ್ಯಾ ಗ್ರಂಥಿಂ, ಆ ಒಂದು ಅವಿದ್ಯಾ ಗ್ರಂಥಿ ಅಂದ್ರೆ ಗಟ್ಟು, ಅದನ್ನ ವಿಕಿರತಿ, ಅಲ್ಲಿ ಭಾಷ್ಯ ಬರೀತಾರೆ, ವಿಕಿರತಿ ವಿಕ್ಷಿಪತಿ ನಾಶಯತಿ ಇತ್ಯರ್ಥ. ಕುತ್ರ ಇಹ 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 ಇತಿ ಜೀವನ್ನೇವ ಇತ್ಯರ್ಥ. ಜೀವದಿಂದಿರುವಾಗಲೇ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ಅವಿದ್ಯಾ ಗ್ರಂಥಿಂ ವಿಕಿರತಿ ಇಹ ಸೌಮ್ಯ. ಹೇ ಸೌಮ್ಯ, ಪ್ರಿಯದರ್ಶನ ಮಗು, ಇಲ್ಲಿಯೇ ಹೀಗೆ ಈ ಹೃದಯ ಗುಹೆಯಲ್ಲಿ ನಿಹಿತವಾಗಿರತಕ್ಕಂಥ ಪರಮಾತ್ಮನನ್ನು ಯಾರು ಯಥಾವತ್ತಾಗಿ ನೇತಿ ಎಂಬುದಾಗಿ ತಿಳಿಯುತ್ತಾನೆಯೋ ಅವನು ಎಲ್ಲ ಅವಿದ್ಯಾ ಗಂಟುಗಳನ್ನು ಕೂಡ ನಾಶಪಡಿಸಿಕೊಂಡು ಏನ್ ಮಾಡ್ತಾನೆ? ಇಲ್ಲೇ ಇಹ ಜೀವನ್ನೇವ, ಬದುಕಿರುವಾಗಲೇ ಮುಕ್ತನಾಗಿ ಬಿಡುತ್ತಾನೆ. ಮತ್ತು ಮುಂಡಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಪ್ರಸಿದ್ಧವಾದ ಮಂತ್ರ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ಪರಾವರೆ ದೃಷ್ಟೇ, ಆ ಒಂದು ಪರಮಾತ್ಮನನ್ನ, ಪರಾವರೆ ಅಂತಕ್ಕಂಥದ್ದು ಅಲ್ಲಿ ಅದ್ಭುತವಾದ ಭಾಷ್ಯ ಬರೆದಿದ್ದಾರಲ್ಲ, ಇದು ಅದನ್ನೆಲ್ಲ ನೋಡೋದು ಬೇಡ. ಯಾಕಂದ್ರೆ ಬೇಕಾದಷ್ಟು ಪ್ರಮಾಣ ವಾಕ್ಯ ಇದೆ. ಅಂತಹ ಆ ಒಂದು ಪರಮಾತ್ಮನನ್ನ ಕಂಡುಕೊಂಡವನು ಏನ್ ಮಾಡ್ತಾನೆ? ಅವನಿಗೆ ಯಾವ ಕರ್ಮವೂ ಇಲ್ಲ. ಹೃದಯ ಗ್ರಂಥಿ ಭಿದ್ಯತೆ ಸರ್ವ ಸಂಶಯ ಛಿದ್ಯಂತೆ ಅಸ್ಯ ಕರ್ಮಾಣಿ ಕ್ಷೀಯಂತೆ. ಇವನ ಹೃದಯದ ಗ್ರಂಥಿಗಳು ಬಿಚ್ಚಿ ಹೋಗುತ್ತವೆ, ಮತ್ತೆ ಎಲ್ಲ ಸಂಶಯಗಳು ಕೂಡ ಚೂರು ಚೂರಾಗಿ ಹೋಗಿಬಿಡುತ್ತವೆ, ಮತ್ತೆ ಯಾವ ಎಲ್ಲ ಕರ್ಮಗಳು ಕೂಡ ನಾಶವಾಗಿ ಬಿಡುತ್ತವೆ. ಅಂದ್ರೆ ಕರ್ಮಗಳು ಏನೂ ಬೆಲೆ ಇಲ್ಲ. ಯಾರು ಮಾಡಬಹುದು ಚೇಷ್ಟ ಕರ್ಮ, ಅಷ್ಟು ಮಾಡ್ಬೋದು. ಇನ್ನೊಂದು ಮುಂಡಕ ಇರತಕ್ಕಂಥ ಒಂದು ಪ್ರಸಿದ್ಧವಾದ ಮಂತ್ರ, ಯಥಾ ನದ್ಯ ಸ್ಯಂದಮಾನ ಸಮುದ್ರೇ ಹಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ
ಇಂತಹವನು ಪರ ಇವನು ಯಾರು? ಯಥಾ ನದ್ಯ ಸಂದಮ ಅಸ್ತಂಗಚ್ಚಂತಿ ನಾಮರೂಪೇ ತಥಾ ವಿದ್ವಾನ್, ಹಾಗೆ ತಿಳಿದವನು ಅವನೇನು? ಈ ನಾಮ ರೂಪಾತ್ಮಕವಾಗಿರತಕ್ಕಂತಹ ದ್ವಂದ್ವಗಳಿಂದ ಮುಕ್ತನಾಗಿ ಪರಾತ್ಪರಂ ಅಂದರೆ ಅತ್ಯಂತ ಹೆಚ್ಚಿಗಿಂತಲೂ ಹೆಚ್ಚಿನವನಾದ ಪರಮಾತ್ಮನನ್ನ ಪುರುಷನನ್ನ ಉಪೈತಿ ಪಡೆಯುತ್ತಾನೆ. ದಿವ್ಯವಾದ ಪುರುಷನನ್ನ ಪಡೆಯುತ್ತಾನೆ, ಪರಮಾತ್ಮ ಪಡೆಯುತ್ತಾನೆ. ಆಮೇಲೆ ಸಯೋಹ ವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮ ಇವ ಭವತಿ, ಇದು ಮುಂಡಕನಾಸ್ಯ ಬ್ರಹ್ಮವಿತ್ ಕುಲೇ ಭವತಿ. ಇದು ಅಷ್ಟೆ, ಯಾರು ಆ ಪರಬ್ರಹ್ಮವನ್ನು ತಿಳಿಯುತ್ತಾನೋ ಅವನು ಬ್ರಹ್ಮವೇ ಆಗಿಬಿಡುತ್ತಾನೆ. ಮತ್ತು ಅದೇ ಅರ್ಥ ಬರತಕ್ಕಂಥದ್ದು ಪ್ರಶ್ನೋಪನಿಷತ್ತಿನೊಳಗೆ ಇದೆ. ತಯೋಹ ವೈ ತದಚ್ಛಾಯಂ ಅಶರೀರಂ ಅಲೋಹಿತಂ ಶುಭ್ರಂ ಅಕ್ಷರಂ ವೇದಯತೆಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವಾವಿವೇಶ. ಪೂರ್ತಿ ಮಂತ್ರ. ಹೀಗೆ ಇದೆಲ್ಲ ಅವನು ಸರ್ವಜ್ಞನಾಗ್ತಾನೆ ಅಂತ ಇದಕ್ಕೆಲ್ಲ ಅರ್ಥ ಗೊತ್ತಿದೆ ನಮಗೆ, ಮಾಡಿದ್ದೆ ಮುಂಡಕ ನಾವು ನೋಡಿದ್ದೇವೆ. ಅದು ಜಾಸ್ತಿ ಹೇಳೋದು ಈಗ ಟೈಮ್ ಆಗಿಬಿಡುತ್ತೆ. ಇದನ್ನ ಬೇರೆ ಅರ್ಥ ಸುಲಭವಾಗಿದೆ ಇದಕ್ಕೆಲ್ಲ. ಮತ್ತು ಸ ಸರ್ವಮೇವೈತಿ ಸರ್ವಮವೈತಿ ಸ ಸರ್ವಮವೈತಿ ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯು ಪರಿವ್ಯಥಾ ಇತಿ. ಪಿಪ್ಪಲಾದರು ಹೇಳ್ತಕ್ಕಂಥ ಮಾತು ಆ 6 ಜನ ಶಿಷ್ಯರಿಗೆ. ಸುಕೇಶಾಚ ಭಾರದ್ವಾಜ ಶೈಬ್ಯಚ ಸತ್ಯಕಾಮ ಸೌರ್ಯಾಯಿಣಿ ಚ ಕಾರ್ಯ ಕೌಸಲ್ಯಶ್ಚಾಶ್ಫಲಾಯನೋ ಭಾರ್ಗವೋ ಇದರ್ಭಿ ಕಬಂಧಿ ಕಾತ್ಯಾಯನ ತೇ ಹೈತೆ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಂ ಬ್ರಹ್ಮ ಅನ್ವೇಷಮಾಣಾಹ. ಈ ಶಿಷ್ಯರಿಗೆ ಹೇಳಿದ ಮಾತು ಏನಂತ ಹೇಳ್ತಾರೆ ನೋಡಿ. ತಂ ವೇದ್ಯಂ ಪುರುಷಂ ವೇದ, ಆ ಒಂದು ವೇದ್ಯನಾಗಿರೋ ಪ್ರಪಂಚದಲ್ಲಿ ಯಾವುದಾದ್ರು ವೇದ್ಯ ವಸ್ತು ಇದೆ ಅಂದರೆ ಅವನೇ ಪರಮಾತ್ಮನ, ಇನ್ನೇನು. ಆ ಪುರುಷನನ್ನು ಯಾರು ತಿಳಿಯುತ್ತಾರೋ ಅವನೇನು ಯಥಾ, ಅವನನ್ನು ತಿಳಿಯಿರಿ ನೀವು ಶಿಷ್ಯರೇ, ಅವನನ್ನು ತಿಳಿಯಿರಿ ನೀವು, ಸಾಧನೆ ಮಾಡಿ ತಿಳಿಯಿರಿ. ನಿಮಗೆ ಯಥಾ ಮಾವೋ ಮೃತ್ಯು ಪರಿವ್ಯಥಾ ಇತಿ, ನಿಮ್ಮನ್ನ ಮೃತ್ಯುವು ಬಾಧಿಸದಿರಲಿ, ವ್ಯಥೆಗೊಳಿಸದಿರಲಿ, ನಿಮ್ಮ ಹತ್ರನೂ ಬರೋದು ಬೇಡ ಮೃತ್ಯು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಪಿಪ್ಪಲಾದ ಮಹರ್ಷಿಗಳು ಆ 6 ಜನ ಶಿಷ್ಯರಿಗೆ. ತತ್ರ ಕೋ ಮೋಹ ಕ ಶೋಕ ಏಕತ್ವಮನುಪಶ್ಯತಃ. ಇದು ಈಶಾವಾಸ್ಯೋಪನಿಷತ್ ಮಂತ್ರ. ಯಾರು ಏಕತ್ವವನ್ನ ಅಂದ್ರೇನು, ಈ ಜೀವ ಬ್ರಹ್ಮ ಈ ಪರಮಾತ್ಮ ಏಕಮೇವಾದ್ವಿತೀಯವಾದ ಪರಮಾತ್ಮನನ್ನು ಅನುಭವದಲ್ಲಿ ಕಾಣುತ್ತಾರೋ ಅವರಿಗೆ ಕೋ ಮೋಹ ಕ ಶೋಕ, ಯಾವ ಶೋಕ ಯಾವ ಮೋಹ ಯಾವುದೂ ಇಲ್ಲ ಅಂದ್ಬಿಟ್ಟು ಈಶಾವಾಸ್ಯ. ಮತ್ತು ವಿದ್ಯೆಯಾಮೃತಮಶ್ನುತೆ, ಇದು ಕೂಡ ಈಶಾವಾಸ್ಯ. ಮತ್ತು ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇದು ಕೇನೋಪನಿಷತ್ತಿನ ಮಂತ್ರ. ಅಲ್ಲೇ ಇದೆಯಲ್ಲ, ಈ ಹಚೇದ ವೇದಿ ತತ ಸತ್ಯಮಸ್ತಿ ನಚೇದಿಹಾ ವೇದೀನ್ ಮಹತಿ ವಿನಷ್ಟಿ ಅಂದ್ಬಿಟ್ಟು ಭೂತೇಶು ಭೂತೇಶು ವಿಚಿತ್ಯ ಧೀರ ಮುಂದೆ ಬರ್ತಕ್ಕಂಥದ್ದು. ಪ್ರೇತ್ಯಾಸ್ಮಾಲ್ಲೋಕಾದ ಅಮೃತ ಭವಂತಿ, ಇವನ ತಿಳಿದವನು ಅಮೃತನಾಗುತ್ತಾನೆ ಅಂತ ಹೇಳಿ. ಮತ್ತು ಅಪಹತ್ಯ ಪಾಪ್ಮಾನಂ ಅನಂತೆ ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ. ಇದು ಕೇನೋಪನಿಷತ್ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಇವನು ಈ ಒಂದು ಹೀಗೆ ಕೇನೋಪನಿಷತ್ತಿನ ಉದ್ದಕ್ಕೂ ಹೇಳ್ಕೊಂಡು ಬರ್ತಾರಲ್ಲ, ಇಂತಹ ಪರಮಾತ್ಮನ ತಿಳಿದವನು ಏನಾಗ್ತಾನೆ ಅವನು ಅಂತಂದ್ರೆ ಪಾಪ್ಮಾನಂ ಅನಂತ ಅಪಹತ್ಯ ಪಾಪ್ಮಾನಂ, ಎಲ್ಲ ಪಾಪಗಳನ್ನು ಕೂಡ ನಿವಾರಿಸಿಕೊಂಡು ಬಿಟ್ಟು ಅನಂತೆ ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ ಪ್ರತಿಷ್ಠತಿ. ಹೀಗೆ 3 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. 3 ವಿಶೇಷಣಗಳನ್ನು ಕೊಟ್ಟಿರುವುದರಿಂದ ಇದು ಏನಲ್ಲ, ಸ್ವರ್ಗೇ ಲೋಕೆ ಅಂದರೆ ಓಹೋ ಅದೆಲ್ಲ ಲೋಕಾಂತರದಲ್ಲಿ ಇದೆಯಲ್ಲಪ್ಪ ಸ್ವರ್ಗ ಎಲ್ಲ ಮೇಲಿದೆ ಅಂತಲ್ಲ, ಆ ಸ್ವರ್ಗ ಲೋಕ ಅಲ್ಲ. ಅನಂತೆ ಜೇಯೇ ವಿಶೇಷಣ ಕೊಟ್ಟಿದ್ದಾರೆ. ಆದ್ದರಿಂದ ಅದ್ಯಾವುದೋ ಎಕ್ಕಷ್ಟಿ ಸ್ವರ್ಗಲೋಕ ಅದಲ್ಲ. ಅಲ್ಲಿ ಯಾರೋ ಇದ್ದಾರಂತೆ, ಯಾರೋ ಇರ್ತಾರಂತೆ, ಅದೇನೋ ಜ್ಯೋತಿಷ್ಠೋಮ ಮಾಡಬೇಕಂತೆ, ಪಡಿಬೇಕಂತೆ, ಸ್ವಲ್ಪ ದಿವಸ ಇರ್ತಾನಲ್ಲಿ, ಆಮೇಲೆ ಒದ್ದು ವಾಪಸ್ ಕಳಿಸ್ತಾರೆ. ಆ ಸ್ವರ್ಗ ಅಲ್ಲ ಇದು. ಅನಂತೆ ಜಯ ಸ್ವರ್ಗ ಪ್ರತಿಷ್ಠಿತ ಅಂಥೇಳಿ
ಮತ್ತೇನೆ ತನ್ಮಯ ಅಮೃತ ವೈವ ಭೂವು, ಅವನಿಗೆ ತನ್ಮಯ ಅಮೃತ, ಅವನಿಗೆ ಆತ ಅಲ್ಲಲ್ಲಿ ಅದರಲ್ಲೇ ಇದ್ದುಕೊಂಡು ಅಮೃತ ವೈ ಬಭೂವು, ಅವರು ಅಮೃತರಾದರು. ಇಲ್ಲೇ ಬರ್ತಕ್ಕಂಥ ಮುಂದೆ ಶ್ವೇತಾಶ್ವತ ಬರುತ್ತದೆ. ತದ್ ತದ್ವಾತ್ಮತತ್ವಂ ಪ್ರಸಮೀಕ್ಷ ದೇಹಿ ಏಕಕೃತಾರ್ಥೋ ಭವತೆ ವೀತ ಶೋಕ, ಇವೆಲ್ಲ ಶ್ವೇತಾಶ್ವತರ ಮಂತ್ರವೇ, ಮುಂದೆ ಬರುತ್ತೆ ಅರ್ಥ ನೋಡೋಣ. ಆ ಆತ್ಮತತ್ವವನ್ನ ಸರಿಯಾಗಿ ಅಂದ್ರೇನು, ಯಥಾರ್ಥವಾಗಿ ತಿಳಿದವನು ಅದನ್ನ ನೋಡಿ ಕಂಡುಕೊಂಡು ಅವನೇನಾಗ್ತಾನೆ, ಅವನು ಕೃತಾರ್ಥನಾಗ್ತಾನೆ. ಮತ್ತೆ ವೀತ ಶೋಕ, ಎಲ್ಲ ಶೋಕಗಳನ್ನು ಕಳೆದುಕೊಂಡವನಾಗಿ ಅವನು ಏಕಮೇವಾದ್ವಿತೀಯನಾಗಿ, ಅಂದ್ರೆ ಅವನು ಪರಮಾತ್ಮನೇ ಆಗ್ಬಿಡ. ಏಕಃ ದೇಹಿ, ದೇಹಿ ಅಂದರೆ ಜೀವ, ಜೀವನು ಏಕಃ ದೇಹಿ ಅಂತ ಕೃತಾರ್ಥೋ ಭವತೆ, ಭವತೆ ಅಂದರೆ ಭವತಿ ಅಂತ. ಮತ್ತು ಏತದ್ ವಿದುರಮೃತಾಸ್ತೆ ಭವಂತಿ, ಇದು ಹಿಂದೆ ಮಾಡಿದಲ್ಲ ಅದೇನೆ ಈ ಬೃಹದಾರಣ್ಯಕ್ಕೆ ಬರ್ತಕ್ಕಂಥದ್ದು. ಹೀಗೆ ತಿಳಿದವನು ಯಾರು ಇವನನ್ನು ತಿಳಿತಾರೋ ಅವನು ಅಮೃತನಾಗುತ್ತಾರೆ. ಮತ್ತು ಈ ಶಂತಂ ಜ್ಞಾತ್ವ ಅಮೃತ ಭವಂತಿ, ಈ ಈಶ್ವರನ್ನು ತಿಳಿದವನು ಅಮೃತ ಭವಂತಿ, ಅಮೃತನಾಗುತ್ತಾನೆ. ಶ್ವೇತಾಶ್ವತರ ತದೇವೋಪಯಂತಿ ನಿಚಾಯೇ ಮಾಂ ಶಾಂತಿಮತ್ಯಂತಮೇತಿ, ಇದು ಕೂಡ ಕಠೋಪನಿಷತ್ತಿನ ಒಂದು ಮಂತ್ರ. ನಿಚಾಯ ಇಮಾಂ, ಇವನನ್ನು ನಿಚಾಯ ಅಂದರೆ ಅನುಭವ ಪರ್ಯಂತವಾಗಿ ತಿಳಿದು ಅತ್ಯಂತಂ ಶಾಂತಿಂ ಏತಿ, ಅತ್ಯಂತವಾದ ಶಾಂತಿಯನ್ನು ಪಡೆಯುತ್ತಾನೆ. ತಮೇವಂ ಜ್ಞಾತ್ವ ಮೃತ್ಯುಪಾಶಾಂ ಶಿನತ್ತಿ, ಇವನನ್ನು ತಿಳಿದವನು ಮೃತ್ಯುಪಾಶದ ಹಗ್ಗವನ್ನು ಕತ್ತರಿಸಿ ಹಾಕುತ್ತಾನೆ. ಏ ಪೂರ್ವಂ ದೇವಾರಶೇಷ ಸಂವಿದು, ಇದನ್ನ ಯಾವ ಪೂರ್ವದಲ್ಲಿ ಹಿಂದೆ ಋಷಿಗಳು ದೇವತೆಗಳು ಇದನ್ನ ತಿಳಿದರು, ಕಂಡುಕೊಂಡರು. ಇದನ್ನ ಶ್ವೇತಾಶ್ವತವೆಲ್ಲ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ, ಇದು ಈ ಕಠೋಪನಿಷತ್ತಿನ ಮಂತ್ರ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಮತ್ತೆ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ ಅಂತ ಅಂದ್ಬಿಟ್ಟು ಇದು ಬರ್ತ ಕಠೋಪನಿಷತ್ತಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಮಂತ್ರ ಇದು. ಇನ್ನು ಇದೆ, ಇನ್ನು ಈ ಉಪನಿಷತ್ತಿನ ಮಂತ್ರಗಳೆಲ್ಲ ಇಲ್ಲಿಗೆ ಪರಿಸಮಾಪ್ತಿ ಮಾಡಿ ಈಗೇನು ಮಾಡ್ತಾರೆ, ಮುಂದೆ ಈ ಸ್ಮೃತಿ ಪ್ರಮಾಣವನ್ನು ಕೊಡ್ತಾರೆ. ಶ್ರುತಿ ಪ್ರಮಾಣ ಆಯಿತು, ಸ್ಮೃತಿಯಲ್ಲಿಯೂ ಕೂಡ ಹೇಳಿದ್ದಾರೆ ಏನು, ಈ ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನವನ್ನ ಅಜ್ಞಾನವೆಂಬ ಅಡ್ಡಿಯನ್ನು ತೊಲಗಿಸಿಕೊಳ್ಳಬೇಕಾದರೆ ಸಾಧನೆ ಏನು, ಜ್ಞಾನ ಸಾಧನೆ. ಅಡ್ಡಿ ಅಂತ ಮೋಕ್ಷ ಪಡ್ಕೊಳ್ಬೇಕಾದಿಲ್ಲ, ಜ್ಞಾನವೆಂಬ ಸಾಧನದಿಂದ ಅಡ್ಡಿಯಾಗಿರತಕ್ಕಂಥ ತೆರೆಯನ್ನು ಕಳೆದುಕೊಂಡ್ರೆ ಮೋಕ್ಷ ತಾನಾಗಿ ತಾನೇ ಗೋಚರವಾಗಿ ಬಿಡುತ್ತದೆ ಅಂತ ಹೇಳಿದ್ರು. ಅದಕ್ಕೆ ಈ ಸ್ಮೃತಿ ಗ್ರಂಥಗಳಿಂದ ಪ್ರಮಾಣ ವಾಕ್ಯ ಕೋಟ್ ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡಿ ಬೇಕಾದಷ್ಟಿದೆ. ಇದನ್ನೆಲ್ಲ ನೋಡಿದಾಗ ಓಹೋ ಏನದು, ಇದೇನು ಶಂಕರರೇ ಬರೆದ್ರಾ ಇಲ್ವಾ ಅಂತಕ್ಕಂಥದ್ದು ಸ್ವಲ್ಪ ನಮಗೆ ಅನುಮಾನ ಬರುತ್ತೆ. ಆದರೂ ಕೂಡ ಅನುಮಾನ ಏನಾದ್ರು ಬೇಕಿವೆ ನೋಡಿ. ಈ ವಾಕ್ಯಗಳೆಲ್ಲ ಒಳ್ಳೆ ವಾಕ್ಯಗಳಿವೆಲ್ಲ. ಅದು ನಮಗೆ ಅದು ಟೈಮ್ ಈಗಿನ ಕಾಲದಲ್ಲಿ ಇವೆಲ್ಲ ಇಷ್ಟೇ ಯಾಕೆ 2 ವಾಕ್ಯ ಹೇಳ್ತಿ ಸಾಕು ಅಂತಾರೆ. ಆದರೆ ಪರವಾಗಿಲ್ಲ, ನೋಡೋಣ, ಏನು ತೊಂದರೆ ಇಲ್ಲ. ಇನ್ನು ಬೇಕಾದಷ್ಟು ಪ್ರಮಾಣ ವಾಕ್ಯ ಇದೆ, ಮುಂದೆ ಬರುತ್ತೆ. ಅದು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.